ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2024ರ ಮಾರ್ಚ್ ತಿಂಗಳ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ನೋಡ್ತಾ ಹೋಗ್ತೀವಿ. ಸೊ ಮೊದಲ ಪ್ರಶ್ನೆ ಇರುತ್ತಿದೆ, 2024ರ ಮಾರ್ಚ್ ತಿಂಗಳಲ್ಲಿ ಹರಿಯಾಣದ 11ನೇ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಹರಿಯಾಣದ 11ನೇ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ನಯಾಬ್ ಸೈನಿ. ತುಂಬ ಇಂಪಾರ್ಟೆಂಟ್ ಇದೆ ಕ್ವಶನ್ ಇದು. ಹರಿಯಾಣದ 11ನೇ ಮುಖ್ಯಮಂತ್ರಿಗಳಾಗಿ ನಯಾಬ್ ಸೈನಿ ಅವರು ಆಯ್ಕೆಯಾದರು 2024ರ ಮಾರ್ಚ್ ತಿಂಗಳಲ್ಲಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 2023-24ನೇ ಸಾಲಿನ ಸಂತೋಷ್ ಟ್ರೋಫಿ ತುಂಬ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸಂತೋಷ್ ಟ್ರೋಫಿ ಬಗ್ಗೆ, ಈ ಸಂತೋಷ್ ಟ್ರೋಫಿಯ ವಿಜೇತರು ಯಾರು ಅಂತೇಳಿ. ಸರಿಯಾದ ಉತ್ತರ ಸರ್ವಿಸಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ 2023-24ನೇ ಸಾಲಿನ ಸಂತೋಷ್ ಟ್ರೋಫಿಯನ್ನು ಸರ್ವಿಸಸ್ ತಂಡ ಗೆದ್ಕೊಳ್ತು. ಇದರ ಒಂದು ಫೈನಲ್ ಮ್ಯಾಚ್ ನಡೆದಿರುವಂಥದ್ದು ಅರುಣಾಚಲ್ ಪ್ರದೇಶಲ್ಲಿ. ಅರುಣಾಚಲ್ ಪ್ರದೇಶನ ಗೋಲ್ಡನ್ ಜೂಬ್ಲಿ ಸ್ಟೇಡಿಯಂ. ಸೊ ಇದು ಕೂಡ ನಿಮ್ಗೆ ಗಮನಿಸಿ, ಗೋಲ್ಡನ್ ಜೂಬ್ಲಿ ಸ್ಟೇಡಿಯಂ ಎಲ್ಲಿದೆ ಅಂತ ಕೇಳ್ತಾರೆ. ಸೊ ಗೋಲ್ಡನ್ ಜೂಬ್ಲಿ ಸ್ಟೇಡಿಯಂ ಇದೆಯಲ್ಲ, ಗೋಲ್ಡನ್ ಜೂಬ್ಲಿ ಸ್ಟೇಡಿಯಂ, ಈ ಗೋಲ್ಡನ್ ಜೂಬ್ಲಿ ಸ್ಟೇಡಿಯಂ ಇರುವಂಥದ್ದು ಅರುಣಾಚಲ್ ಪ್ರದೇಶಲ್ಲಿ. ಅರುಣಾಚಲ್ ಪ್ರದೇಶದಲ್ಲಿನ ಗೋಲ್ಡನ್ ಜೂಬ್ಲಿ ಸ್ಟೇಡಿಯಂನಲ್ಲಿ ಸರ್ವಿಸಸ್ ತಂಡ ಇದೆಯಲ್ಲ, ಈ ಸರ್ವಿಸಸ್ ತಂಡ ಗೋವಾ ತಂಡವನ್ನು ಸೋಲಿಸಿ 2023-24ನೇ ಸಾಲಿನ ಸಂತೋಷ್ ಟ್ರೋಫಿಯನ್ನು ಗೆದ್ಕೊಳ್ತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಯಾವ ದಿನಾಂಕದಿಂದ ಭಾರತದಲ್ಲಿ CAA ಜಾರಿಗೆ ಬರುತ್ತೆ? ನೋಡಿ, ಇಂಪಾರ್ಟೆಂಟ್ ಇದೆ ಇದು ಪ್ರಶ್ನೆ. CAA ಇದೆಯಲ್ಲ, ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. CAA ಇದೆಯಲ್ಲ, ಭಾರತದಲ್ಲಿ ಯಾವ ದಿನಾಂಕದಿಂದ ಜಾರಿಗೆ ಬರುತ್ತೆ ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ 11 ಮಾರ್ಚ್ 2024. ಭಾರತದಲ್ಲಿ CAA 11 ಮಾರ್ಚ್ 2024ರಿಂದ ಜಾರಿಗೆ ಬರುತ್ತೆ. ಆ್ಯಕ್ಚುಲಿ ಏನಿದು CAA ಅಂತ ಕೇಳಿದ್ರೆ 2014ರವರೆಗೆ ಭಾರತಕ್ಕೆ ಮೈಗ್ರೇಟ್ ಆಗಿರುವಂತಹ, ಭಾರತಕ್ಕೆ ವಲಸೆ ಬಂದಿರುವಂತಹ ಭಾರತದ ನೆರೆ ರಾಷ್ಟ್ರದ, ಅಂದರೆ ಭಾರತಕ್ಕೆ ಪಾಕಿಸ್ತಾನದಿಂದ ಇರ್ಬೋದು, ಬಾಂಗ್ಲಾದೇಶಿಂದ ಇರ್ಬೋದು, ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಿಂದ ವಲಸೆ ಬಂದಿರುವಂತಹ ನಿರಾಶ್ರಿತರಿಗೆ ಭಾರತದ ಪೌರತ್ವವನ್ನು ಕೊಡೋದು. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಅಂಶ ಇದೆ. ಏನು ಇಂಪಾರ್ಟೆಂಟ್ ಅಂಶ ಅಂತ ಕೇಳಿದ್ರೆ, ಮುಸ್ಲಿಮೇತರ ಮೈನಾರಿಟೀಸ್ಗೆ ಈ ಸಿಟಿಸನ್ಶಿಪ್ಪನ್ನು ಕೊಡುವಂಥದ್ದು. CAA ಇದೆಯಲ್ಲ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇದೆಯಲ್ಲ, ಇದು ಮುಸ್ಲಿಮೇತರ, ಭಾರತದಲ್ಲಿ ಇಲ್ಲಿ ಈ ವಿಚಾರವಾಗಿ ಗೊಂದಲ ಸೃಷ್ಟಿಯಾಗಿರೋ ಕಾರಣ ಇದೇ ಕಾರಣ. ಏನು ಕೇಳಿದ್ರೆ, ಮುಸ್ಲಿಮೇತರ ಮೈನಾರಿಟೀಸ್ ಇರ್ತಾರಲ್ಲ, ಈ ಮುಸ್ಲಿಮೇತರ ಮೈನಾರಿಟೀಸ್ ಅವರು 2014ರವರೆಗೆ ಭಾರತದಲ್ಲಿ ಯಾರು ಶೋಷಣೆಗೆ ಒಳಪಟ್ಟು ಭಾರತಕ್ಕೆ ಬಂದರು ಅವರಿಗೆ ಒಂದು ಸಿಟಿಸನ್ಶಿಪ್ಪನ್ನು ಕೊಡುವಂಥ ಆ್ಯಕ್ಟ್ ಇದು CAA. ಇದು ಮಾರ್ಚ್ 11, 2024ರಿಂದ ಭಾರತದಲ್ಲಿ ಜಾರಿಗೆ ಬರ್ತಾ ಇದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, BWF ಫ್ರೆಂಚ್ ಓಪನ್ 2024ರ ಪುರುಷರ ಡಬಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ. ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅವರು ಈ ಒಂದು BWF ಫ್ರೆಂಚ್ ಓಪನ್ 2024ರ ಪುರುಷರ ಡಬಲ್ಸ್ ಅನ್ನು ಗೆದ್ಕೊಂಡ್ರು. ಈ ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇದಾರಲ್ಲ, ಇವರು ಭಾರತದ ಆಟಗಾರರು. ಇಂಡಿಯನ್ ಪ್ಲೇಯರ್ಸ್ ಇವರು ಚೀನಾದ ಲೀ ಜೆ ಹ್ಯೂ ಮತ್ತು ಯಂಗ್ ಪೋ ಜಾನ್ ಅನ್ನು ಸೋಲಿಸಿದ್ರು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. BWF ಫ್ರೆಂಚ್ ಓಪನ್ 2024ರ ಪುರುಷರ ಡಬಲ್ಸ್ ವಿಜೇತರು ಸಾತ್ವಿಕ್ ಸಾಯಿರಾಜ್ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಅನುಸೂಚಿತ ಜಾತಿ ಆಯೋಗದ ನೂತನ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ನೋಡಿ, ರಾಷ್ಟ್ರೀಯ ಅನುಸೂಚಿತ ಜಾತಿ ಆಯೋಗ ಇದು. ರಾಷ್ಟ್ರೀಯ ಅನುಸೂಚಿತ ಜಾತಿ ಆಯೋಗದ ನೂತನ ಅಧ್ಯಕ್ಷರು ಯಾರು ಕೇಳಿದ್ರೆ ಕಿಶೋರ್ ಮಕ್ವಾನಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಿಶೋರ್ ಮಕ್ವಾನಾ ಅವರು ಮಾರ್ಚ್ 2024ರಲ್ಲಿ ರಾಷ್ಟ್ರೀಯ ಅನುಸೂಚಿತ ಜಾತಿ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇದನ್ನು ಇಂಗ್ಲೀಷಲ್ಲಿ ಈ ರೀತಿ ಕೇಳ್ತಾರೆ, ಕೆಲವು ಸರಿ ಡೈರೆಕ್ಟಾಗಿ ಇಂಗ್ಲೀಷಲ್ಲೂ ಕೇಳುವಂಥ ಸಾಧ್ಯತೆ ಇರುತ್ತೆ. ನ್ಯಾಷನಲ್ SC ಕಮಿಷನ್.
ನ್ಯಾಷನಲ್ ಶೆಡ್ಯೂಲ್ಡ್ ಕಾಸ್ಟ್ ಕಮಿಷನ್, ನ್ಯಾಷನಲ್ ಶೆಡ್ಯೂಲ್ಡ್ ಕಾಸ್ಟ್ ಕಮಿಷನ್ ಅಥವಾ ನ್ಯಾಷನಲ್ SC ಕಮಿಷನ್ ಅಂತ ಕೂಡ ಕರಿತೀವಿ. ಈ ನ್ಯಾಷನಲ್ SC ಕಮಿಷನ್ ಅಥವಾ ರಾಷ್ಟ್ರೀಯ ಅನುಸೂಚಿತ ಜಾತಿ ಆಯೋಗದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಕಿಶೋರ್ ಮಕ್ವಾನಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2024ನೇ ಸಾಲಿನಲ್ಲಿ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾದವರು ಯಾರು? ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾದವರು ಸರಿಯಾದ ಉತ್ತರ ಆಪ್ಷನ್ ಸಿ, ಮೇಲಿನ ಇಬ್ಬರು ಕೂಡ. 2024ರ ಮಾರ್ಚ್ ತಿಂಗಳಲ್ಲಿ ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಿಂಗ್ ಸಂಧು ಇವರಿಬ್ಬರು ಕೂಡ ಭಾರತದ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾದರು. ಭಾರತೀಯ ಚುನಾವಣಾ ಆಯೋಗದ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿರೋದ್ರಿಂದ ಒಂದಿಷ್ಟು ಅಂಶಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಭಾರತದ ಚುನಾವಣಾ ಆಯೋಗ ಇದೆಯಲ್ಲ, ಭಾರತೀಯ ಚುನಾವಣಾ ಆಯೋಗ, ಭಾರತೀಯ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆಯಲ್ಲ, ಇದು ಜನವರಿ 25, 1950ರಲ್ಲಿ ಸ್ಥಾಪಿಸಲಾಯಿತು. ಜನವರಿ 25, 1950ರಲ್ಲಿ ಭಾರತೀಯ ಚುನಾವಣಾ ಆಯೋಗವನ್ನು ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಇರುವುದು ದೆಹಲಿಯಲ್ಲಿ. ಭಾರತೀಯ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ದೆಹಲಿಯಲ್ಲಿ ಇರುವಂಥದ್ದು, ನವದೆಹಲಿಯಲ್ಲಿ. ಭಾರತೀಯ ಚುನಾವಣಾ ಆಯೋಗದ ಬಗ್ಗೆ ತುಂಬ ಸರಿ ಕೇಳಿರೋ ಪ್ರಶ್ನೆ ಏನಂದರೆ, ಭಾರತೀಯ ಚುನಾವಣಾ ಆಯೋಗದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತೇಳಿ. ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ತುಂಬ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ಭಾರತೀಯ ಚುನಾವಣಾ ಆಯೋಗದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತೇಳಿ ಸುಕುಮಾರ್ ಸೇನ್. ಸುಕುಮಾರ್ ಸೇನ್ ಇದಾರಲ್ಲ, ಇವರು ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು. ತುಂಬ ಇಂಪಾರ್ಟೆಂಟ್ ಇದೆ, ಇದು ತುಂಬ ಸರಿ ಕೇಳಿದ್ದಾರೆ. ಇನ್ನು ಪ್ರಸ್ತುತದಲ್ಲಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಕೇಳಿದ್ರೆ ಪ್ರಸ್ತುತ ರಾಜೀವ್ ಕುಮಾರ್. ರಾಜೀವ್ ಕುಮಾರ್ ಇದಾರಲ್ಲ, ಇವರು ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು. ನೋಡಿ, ನಾವಿಲ್ಲಿ ಚುನಾವಣಾ ಆಯುಕ್ತರ ಬಗ್ಗೆ ಮಾತಾಡ್ತಾ ಇದ್ವಿ. ಚುನಾವಣಾ ಆಯುಕ್ತರು ಮುಖ್ಯ ಚುನಾವಣಾ ಆಯುಕ್ತರನ್ನು ಒಳಗೊಂಡಂತೆ 1+2 ಪ್ರಸ್ತುತ 1+2 ಸದಸ್ಯರಿರುವಂಥ ಒಂದು ಚುನಾವಣಾ ಆಯೋಗ ಇದು. ಭಾರತದ ಚುನಾವಣಾ ಆಯೋಗದಲ್ಲಿ ಪ್ರಸ್ತುತ 3 ಜನ ಸದಸ್ಯರನ್ನು ಒಳಗೊಂಡಿರ್ತಿದ್ದು. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಇಬ್ಬರು ಸಹಾಯಕ ಅಥವಾ ಚುನಾವಣಾ ಆಯುಕ್ತರು. ಸೊ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಕೇಳಿದ್ರೆ ರಾಜೀವ್ ಕುಮಾರ್, ಮತ್ತು ಇತ್ತೀಚೆಗೆ 2024ನೇ ಸಾಲಿನ ಮಾರ್ಚ್ ತಿಂಗಳಲ್ಲಿ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾದವರು ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಿಂಗ್ ಸಂಧು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಭಾರತದಲ್ಲಿ ಅತಿ ಎತ್ತರವಾದ ಹವಾಮಾನ ಟವರ್ ಇದೆಯಲ್ಲ, ಹವಾಮಾನ ಟವರನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಇದನ್ನು ಭೂಪಾಲಲ್ಲಿ ಉದ್ಘಾಟಿಸಲಾಯಿತು. ಈ ಭೂಪಾಲ್ ಇದೆಯಲ್ಲ, ಈ ಭೂಪಾಲ್ ಇರೋದು ಮಧ್ಯಪ್ರದೇಶ ರಾಜ್ಯದಲ್ಲಿ. ಮಧ್ಯಪ್ರದೇಶ ರಾಜ್ಯ. ಸೊ ಈ ಭೂಪಾಲ್ನಲ್ಲಿರುವಂತಹ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಕಿರಣ್ ರಿಜಿಜು ಅವರು, ಕೇಂದ್ರೀಯ ಮಂತ್ರಿ ಕಿರಣ್ ರಿಜಿಜು ಅವರು ಈ ಒಂದು ಭಾರತದಲ್ಲಿ ಅತ್ಯಂತ ಎತ್ತರವಾದ ಹವಾಮಾನ ಟವರ್ನ ಉದ್ಘಾಟನೆ ಮಾಡಿದ್ರು. ಇದರ ವಿಶೇಷತೆ ಏನು ಕೇಳಿದ್ರೆ, ಇದು ಮಳೆ ಬರುವ 3 ಗಂಟೆಗಳ ಮೊದಲೇ ಮಳೆಯ ಬಗ್ಗೆ ಮುನ್ಸೂಚನೆಯನ್ನು ನೀಡುತ್ತೆ. ವಿಶೇಷತೆ ಏನು ಕೇಳಿದ್ರೆ, ಈ ಅತಿ ಎತ್ತರವಾದ ಹವಾಮಾನ ಟವರ್ನ ವಿಶೇಷತೆ ಏನು ಕೇಳಿದ್ರೆ, ಮಳೆ ಬರುವ 3 ಗಂಟೆಯ ಮೊದಲೇ ಮಾಹಿತಿಯನ್ನು ತಿಳಿಸುತ್ತೆ. ಸೊ ಇದರದ ಇನ್ನೊಂದು ವಿಶೇಷತೆ ಇದೆ. ಇದು ಭಾರತದ ಅತ್ಯಂತ ಎತ್ತರವಾದ ಹವಾಮಾನ ಟವರ್ ಜೊತೆಗೆ ಇದರ ಇನ್ನೊಂದು ವಿಶೇಷತೆ ಏನು ಹೇಳಿದ್ರೆ, ಇದು ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ದೊಡ್ಡದು. ದಕ್ಷಿಣ ಏಷ್ಯಾದಲ್ಲಿಯೇ ಅತಿ ಎತ್ತರವಾದ ಹವಾಮಾನ ಟವರ್ ಆಗಿದೆ ಇದು. ಈ ಅಂಶ ಕೂಡ ಗೊತ್ತಿರಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ.
2024 ಮಾರ್ಚ್ನಲ್ಲಿ UNDP ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆಯಲ್ಲ, UNDP ಅಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಗೊತ್ತಿರಲಿ, ಇದು ಜಾರಿಗೊಳಿಸಿದ ಲೈಂಗಿಕ ಅಸಮಾನತಾ ಸೂಚಕ, ಜೆಂಡರ್ ಇನ್ಇಕ್ವಾಲಿಟಿ ಅಂತ ನಾವು ಕರಿತೀವಲ್ಲ, ಲೈಂಗಿಕ ಅಸಮಾನತಾ ಸೂಚಕ. ಇದರಲ್ಲಿ ಭಾರತದ ಸ್ಥಾನ ಏನು, ಭಾರತದ ರ್ಯಾಂಕಿಂಗ್ ಏನು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ UNDP ಜಾರಿಗೊಳಿಸಿದ್ದು 2024 ಮಾರ್ಚ್ ತಿಂಗಳಲ್ಲಿ. ಸೊ ಇದರಲ್ಲಿ ಭಾರತದ ಸ್ಥಾನ ಯಾವುದು ಕೇಳಿದ್ರೆ 108ನೇ ಸ್ಥಾನ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲೈಂಗಿಕ ಅಸಮಾನತೆ ಅಥವಾ ಜೆಂಡರ್ ಈಕ್ವಾಲಿಟಿಯಲ್ಲಿ ಭಾರತ 108ನೇ ಸ್ಥಾನದಲ್ಲಿದೆ. ಹಾಗಾದರೆ ಇದರ ಬಗ್ಗೆ ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಅಂಶಗಳು, ಮೊದಲ ಸ್ಥಾನದಲ್ಲಿರೋದು ಡೆನ್ಮಾರ್ಕ್ ದೇಶ. ಅಂದರೆ ಡೆನ್ಮಾರ್ಕ್ನಲ್ಲಿ ಅತ್ಯಂತ ಕಡಿಮೆ ಲೈಂಗಿಕ ಅಸಮಾನತೆ ಇದೆ ಅಂತ ಅರ್ಥ. ಸೊ ಡೆನ್ಮಾರ್ಕ್ ದೇಶ ಮೊದಲ ಸ್ಥಾನದಲ್ಲಿದೆ. ಡೆನ್ಮಾರ್ಕ್ ಇಸ್ ಇನ್ ಫಸ್ಟ್ ಪ್ಲೇಸ್. ಇನ್ನು ಎರಡನೇ ಸ್ಥಾನದಲ್ಲಿ ನಾರ್ವೆ ಇದೆ. ನಾರ್ವೆ ಎರಡನೇ ಸ್ಥಾನದಲ್ಲಿದೆ. ಇನ್ನು ಮೂರನೇ ಸ್ಥಾನದಲ್ಲಿ ನಾರ್ವೆ ನಂತರ ಐಸ್ಲ್ಯಾಂಡ್ ಮೂರನೇ ಸ್ಥಾನದಲ್ಲಿದೆ. ಸೊ ನಾರ್ವೆ ನಂತರ ಸ್ವಿಟ್ಜರ್ಲ್ಯಾಂಡ್ ಇದೆಯಲ್ಲ, ಇದು ಮೂರನೇ ಸ್ಥಾನದಲ್ಲಿದೆ. ಇದು ಲೈಂಗಿಕ ಅಸಮಾನತಾ ಸೂಚ್ಯಂಕ UNDP ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆಯಲ್ಲ, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಹೊರಡಿಸುವಂತಹ ಒಂದು ಸೂಚ್ಯಂಕ. ಇದರಲ್ಲಿ ಭಾರತದ ಸ್ಥಾನ 108ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಹೋಗೋಣ. 2024ನೇ ಸಾಲಿನಲ್ಲಿ ವಿಶ್ವಸಂಸ್ಥೆ ಹೊರತಂದಿರುವ ಮಾನವ ವಿಕಾಸ ಸೂಚಕಾಂಕ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದೆಯಲ್ಲ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟು ಕೇಳ್ತಾರೆ? ಸರಿಯಾದ ಉತ್ತರ 134ನೇ ಸ್ಥಾನದಲ್ಲಿದೆ ಭಾರತ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತ 134ನೇ ಸ್ಥಾನದಲ್ಲಿದೆ. ಇನ್ನು ಇದನ್ನು ಹೊರಡಿಸುವಂಥದ್ದು ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆ. ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದೆಯಲ್ಲ ಅಥವಾ ಮಾನವ ಅಭಿವೃದ್ಧಿ ಸೂಚಕ ಇದೆಯಲ್ಲ, ಮಾನವ ವಿಕಾಸ ಅಥವಾ ಅಭಿವೃದ್ಧಿ ಸೂಚಕ, ಇದನ್ನು ಹೊರಡಿಸುವಂಥದ್ದು ವಿಶ್ವಸಂಸ್ಥೆ. ವಿಶ್ವಸಂಸ್ಥೆ ಬಗ್ಗೆ ತುಂಬ ಪರೀಕ್ಷೆಗಳಲ್ಲಿ ಪದೇ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಸೊ ವಿಶ್ವಸಂಸ್ಥೆ ಬಗ್ಗೆ ನಾವು ಇವತ್ತು ನೋಡೋದಾದರೆ, ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದು 1945 ಅಕ್ಟೋಬರ್ 24ರಲ್ಲಿ. 1945 ಅಕ್ಟೋಬರ್ 24ರಲ್ಲಿ. ನೋಡಿ, ಎರಡನೇ ಮಹಾಯುದ್ಧ ಆದ ನಂತರ ವಿಶ್ವದಲ್ಲಿ ಇನ್ನೊಮ್ಮೆ ಥರ್ಡ್ ವರ್ಲ್ಡ್ ವಾರ್ ಆಗಬಾರ್ದು ಅನ್ನುವ ಕಾರಣಕ್ಕೆ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಲಾಯಿತು. 1945 ಅಕ್ಟೋಬರ್ 24ರಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ತುಂಬ ಸರಿ ಕೇಳಿದ್ದಾರೆ ಇದನ್ನು. ಇನ್ನು ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇರುವುದು ನ್ಯೂಯಾರ್ಕ್ನಲ್ಲಿ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇದೆ. ಈ ವಿಶ್ವಸಂಸ್ಥೆ ಇದೆಯಲ್ಲ, ಯುನೈಟೆಡ್ ನೇಷನ್ಸ್, ಇದು ಮಾನವ ವಿಕಾಸ ಸೂಚಕಾಂಕವನ್ನು ಜಾರಿಗೆ ತರುತ್ತೆ. 2024ನೇ ಸಾಲಿನಲ್ಲಿ ತಂದಂತಹ ಒಂದು ಮಾನವ ವಿಕಾಸ ಸೂಚಕದಲ್ಲಿ ಭಾರತ 134ನೇ ಸ್ಥಾನದಲ್ಲಿದೆ. ಹಾಗಾದರೆ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಸ್ವಿಟ್ಜರ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ. ಇನ್ನು ಎರಡನೇ ಸ್ಥಾನದಲ್ಲಿರುವಂಥದ್ದು ನಾರ್ವೆ. ಇನ್ನು ಮೂರನೇ ಸ್ಥಾನದಲ್ಲಿರುವಂಥದ್ದು ಐಸ್ಲ್ಯಾಂಡ್. ಸೊ ಫಸ್ಟ್ ಪ್ಲೇಸಲ್ಲಿ ನಾರ್ವೆ, ಸೆಕೆಂಡ್ ಪ್ಲೇಸಲ್ಲಿ ನಾರ್ವೆ, ಫಸ್ಟ್ ಪ್ಲೇಸಲ್ಲಿ ಸ್ವಿಟ್ಜರ್ಲ್ಯಾಂಡ್, ಸೆಕೆಂಡ್ ಪ್ಲೇಸಲ್ಲಿ ನಾರ್ವೆ ಮತ್ತು ಮೂರನೇ ಪ್ಲೇಸಲ್ಲಿ ಐಸ್ಲ್ಯಾಂಡ್ ಇದೆ. ಭಾರತದ ಸ್ಥಾನ 134ನೇ ಸ್ಥಾನ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದಲ್ಲಿ ಶಿಗ್ಮೋ ಫೆಸ್ಟಿವಲ್, ನೋಡಿ ಈ ಉತ್ಸವಗಳ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಶಿಗ್ಮೋ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ 2024ನೇ ಸಾಲಿನಲ್ಲಿ ಆಚರಿಸಲಾಯಿತು ಇತ್ತೀಚೆಗೆ ಅಂತೇಳಿ? ಸರಿಯಾದ ಉತ್ತರ ಇದು ಗೋವಾ ರಾಜ್ಯದಲ್ಲಿ ಆಚರಿಸಲಾಯಿತು. ಗೋವಾದ ಒಂದು ಸಾಂಪ್ರದಾಯಿಕ ಪಾರಂಪರಿಕ ಉತ್ಸವ ಇದು. ಪಾರಂಪರಿಕ ಉತ್ಸವ, ಗೋವಾ ರಾಜ್ಯದ ಉತ್ಸವ ಇದು. ಪ್ರತಿ ರಾಜ್ಯದಲ್ಲಿ ವಿಶೇಷವಾಗಿ ಈ ರೀತಿಯ ಉತ್ಸವಗಳನ್ನು ಆಚರಿಸಲಾಗುತ್ತೆ. ಈ ಶಿಗ್ಮೋ ಇದೆಯಲ್ಲ, ಈ ಶಿಗ್ಮೋ ಅನ್ನುವಂಥದ್ದು ಗೋವಾ ರಾಜ್ಯದ ಉತ್ಸವ. ಗೋವಾ ರಾಜ್ಯದಲ್ಲಿ ಆಚರಣೆ ಮಾಡಲಾಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಸರ್ ರಿಚರ್ಡ್ ಹ್ಯಾಡ್ಲಿ ಮೆಡಲ್ ಪಡೆದಂತಹ
ಪ್ರಪಂಚದ ಅತ್ಯಂತ ಕಿರಿಯ ಕ್ರಿಕೆಟ್ ಆಟಗಾರ ಯಾರು? ಸರ್ ರಿಚರ್ಡ್ ಹ್ಯಾಡ್ಲಿ ಮೆಡಲ್. ಸೊ ಸರಿಯಾದ ಉತ್ತರ ರಾಚಿನ್ ರವೀಂದ್ರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ರಾಚಿನ್ ರವೀಂದ್ರ ಇದಾರಲ್ಲ, ರಾಚಿನ್ ರವೀಂದ್ರ ಇವರು ನ್ಯೂಜಿಲೆಂಡ್ ತಂಡದ ಆಟಗಾರ. ನ್ಯೂಜಿಲೆಂಡ್ ತಂಡದ ಆಟಗಾರ ಇವರು ಇತ್ತೀಚೆಗೆ ಭಾರತದಲ್ಲಿ ತುಂಬ ಪ್ರಸಿದ್ಧಿಯಾಗಿದ್ದರು. ICC ವರ್ಲ್ಡ್ ಕಪ್ ಸಂದರ್ಭದಲ್ಲಿ ಭಾರತದಲ್ಲಿ ನಡೆದಿರುವಂಥ ಮ್ಯಾಚ್ನಲ್ಲಿ ಇವರು ಆಡಿದರು. ಇವರು ಮೂಲತಃ ಇವರ ತಂದೆ ರವೀಂದ್ರ ಅವರು ಏನಿದಾರಲ್ಲ, ಇವರು ಮೂಲತಃ ಬೆಂಗಳೂರಿನವರು. ಮತ್ತು ಈ ರಾಚಿನ್ ರವೀಂದ್ರ ಇದಾರಲ್ಲ, ಇವರು ಪ್ರಸ್ತುತ ಅನಿವಾಸಿ ಭಾರತೀಯರಾಗಿ ನ್ಯೂಜಿಲೆಂಡ್ನಲ್ಲಿ ವಾಸ ಮಾಡ್ತಾರೆ ಮತ್ತು ನ್ಯೂಜಿಲೆಂಡ್ ಪರವಾಗಿ ಕ್ರಿಕೆಟ್ನಲ್ಲಿ ಆಟ ಆಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಮೊಹಮ್ಮದ್ ಮುಸ್ತಫಾ ಇವರು ಇತ್ತೀಚೆಗೆ ಯಾವ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು? ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದರು. ಸರಿಯಾದ ಉತ್ತರ ಪ್ಯಾಲೆಸ್ಟೈನ್ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಮೊಹಮ್ಮದ್ ಮುಸ್ತಫಾ. ಇನ್ನು ಪ್ಯಾಲೆಸ್ಟೈನ್ ಬಗ್ಗೆ ಮಾತನಾಡೋದಾದ್ರೆ, ಪ್ಯಾಲೆಸ್ಟೈನ್ ಇದು ಏಷ್ಯಾ ಖಂಡದಲ್ಲಿದೆ. ಏಷ್ಯಾ ಖಂಡದಲ್ಲೇ ಇರುವಂಥದ್ದು ಇದು ಪ್ಯಾಲೆಸ್ಟೈನ್. ಇನ್ನು ಪ್ಯಾಲೆಸ್ಟೈನ್ ಬಗ್ಗೆ ಇರುವಂಥ ಇನ್ನೊಂದು ಪ್ರಮುಖ ಮಾಹಿತಿ ಏನು ಕೇಳಿದ್ರೆ, ಇದರ ರಾಜಧಾನಿ ಜೆರುಸಲೆಂ ಮತ್ತು ರಾಮಲ್ಲ ಈ ಎರಡೂ ಕೂಡ ಪ್ಯಾಲೆಸ್ಟೈನ್ ದೇಶದ ರಾಜಧಾನಿ. ಇನ್ನು ಪ್ಯಾಲೆಸ್ಟೈನ್ ದೇಶದ ಅಧ್ಯಕ್ಷರು ಮೊಹಮ್ಮದ್ ಅಬ್ಬಾಸ್. ಇವರು ಪ್ಯಾಲೆಸ್ಟೈನ್ ದೇಶದ ಪ್ರಸ್ತುತ ಅಧ್ಯಕ್ಷರು. ಸೊ ಪ್ಯಾಲೆಸ್ಟೈನ್ ದೇಶಕ್ಕೆ ಇತ್ತೀಚೆಗೆ ಪ್ರಧಾನಮಂತ್ರಿಗಳ ಆಯ್ಕೆ ಆದವರು ಮೊಹಮ್ಮದ್ ಮುಸ್ತಫಾ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರಪಂಚದ ಮೊದಲ 3D ಪ್ರಿಂಟೆಡ್ ಮಸೀದಿಯನ್ನು ಎಲ್ಲಿ ನಿರ್ಮಿಸಲಾಗ್ತಾ ಇದೆ? ಸರಿಯಾದ ಉತ್ತರ ವರ್ಲ್ಡ್ ಫಸ್ಟ್ 3D ಪ್ರಿಂಟೆಡ್ ಮಸ್ಜಿದ್ ಇದು. ಸೊ ಇದನ್ನು ಸೌದಿ ಅರೇಬಿಯಾದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೌದಿ ಅರೇಬಿಯಾದಲ್ಲಿ ನಿರ್ಮಾಣ ಮಾಡಲಾಗ್ತಿದೆ. ಇದರ ವಿಶೇಷತೆ ಏನು ಕೇಳಿದ್ರೆ, ಈ ಒಂದು ಮಸೀದಿಯನ್ನು ನಿರ್ಮಾಣ ಮಾಡ್ತಿರೋದು ವಜನತ್ ಅಬ್ದುಲ್ ವಹೀದ್ ಅಂತೇಳಿ. ವಜನತ್ ಅಬ್ದುಲ್ ವಹೀದ್ ಎನ್ನುವಂಥ ಮಹಿಳೆ ಈ ಒಂದು ಮಸೀದಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇವರು ತಮ್ಮ ಗಂಡನ ನೆನಪಿಗಾಗಿ ಈ ಒಂದು ಮಸೀದಿಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಸೌದಿ ಅರೇಬಿಯಾದಲ್ಲಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಪುರುಷರ ಹಾಕಿ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಫಸ್ಟ್ ಪ್ಲೇಸಲ್ಲಿ ಇರುವಂಥ ದೇಶ ಯಾವುದು ಅಂತೇಳಿ. ಸೊ ಸರಿಯಾದ ಉತ್ತರ ನೆದರ್ಲ್ಯಾಂಡ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆದರ್ಲ್ಯಾಂಡ್ಸ್ ಪುರುಷರ ಹಾಕಿ ರ್ಯಾಂಕಿಂಗ್ನಲ್ಲಿ ಫಸ್ಟ್ ಪ್ಲೇಸಲ್ಲಿದೆ. ಇದನ್ನು ಹೊರಡಿಸಿರೋದು ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್. ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಇದೆಯಲ್ಲ, ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಈ ಒಂದು ಪುರುಷರ ಹಾಕಿ ರ್ಯಾಂಕ್ ಲಿಸ್ಟನ್ನು ಹೊರಡಿಸ್ತು. ಇದರಲ್ಲಿ ಫಸ್ಟ್ ಪ್ಲೇಸಲ್ಲಿರುವಂಥದ್ದು ನೆದರ್ಲ್ಯಾಂಡ್ಸ್. ಇನ್ನು ಇದರ ಬಗ್ಗೆ ನೋಡೋದಾದರೆ, ಇದರಲ್ಲಿ ಸೆಕೆಂಡ್ ಪ್ಲೇಸಲ್ಲಿರುವಂಥದ್ದು ಬೆಲ್ಜಿಯಂ ಸ್ಟ್ಯಾಂಡ್ಸ್ ಇನ್ ಸೆಕೆಂಡ್ ಪ್ಲೇಸ್. ಬೆಲ್ಜಿಯಂ ನಂತರ ಜರ್ಮನಿ. ಇನ್ನು ಭಾರತ ಇದೆಯಲ್ಲ, ಭಾರತ 4ನೇ ಸ್ಥಾನದಲ್ಲಿದೆ. ಇಂಡಿಯಾ ಸ್ಟ್ಯಾಂಡ್ಸ್ ಇನ್ 4th ಪ್ಲೇಸ್. ಭಾರತ 4ನೇ ಸ್ಥಾನದಲ್ಲಿರುವಂಥದ್ದು ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಹೊರಡಿಸಿರುವಂತಹ ಪುರುಷರ ಹಾಕಿ ರ್ಯಾಂಕಿಂಗ್ನಲ್ಲಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪ್ರಸಿದ್ಧವಾದ ದ ಕಾನ್ಫರೆನ್ಸಿ ಎನ್ನುವಂಥ ಪುಸ್ತಕ ಇದು. ಸೊ ದ ಕಾನ್ಫರೆನ್ಸಿ ಅನ್ನುವಂಥ ಪುಸ್ತಕದ ಲೇಖಕರು ಯಾರು ಅಂತೇಳಿ. ಸೊ ಸರಿಯಾದ ಉತ್ತರ ಇದಕ್ಕೆ ಗೊಟಬಾಯ ರಾಜಪಕ್ಸ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಈ ದ ಕಾನ್ಫರೆನ್ಸಿ ಎನ್ನುವಂಥ ಪುಸ್ತಕ ಇದೆಯಲ್ಲ, ಇದು ಶ್ರೀಲಂಕಾದ ಪ್ರಮುಖ ವಿಚಾರಗಳನ್ನು ಹೊರತಂದಿರುವಂಥ ಪುಸ್ತಕ ಇದು. ಇದನ್ನು ಬರೆದಿರೋದು ಗೊಟಬಾಯ ರಾಜಪಕ್ಸ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಗ್ನಿ 5 ಮಿಷನ್ ಇದೆಯಲ್ಲ, ಇದನ್ನ ದಿವ್ಯಾಸ್ತ್ರ ಅಂತ ಕೂಡ ಕರೀತಾರೆ. ಈ ದಿವ್ಯಾಸ್ತ್ರ ಎನ್ನುವಂತಹ ಅಗ್ನಿ 5 ಮಿಷನ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿತು? ಸರಿಯಾದ ಉತ್ತರ ಆಪ್ಷನ್ ಎ DRDO. ಈ ಅಗ್ನಿ 5 ಎನ್ನುವಂತಹ ದಿವ್ಯಾಸ್ತ್ರವನ್ನು
ಅಗ್ನಿ-5 ಅನ್ನುವಂಥ ಮಿಷನ್ ಅನ್ನು, ಇದಕ್ಕೆ ದಿವ್ಯಾಸ್ತ್ರ ಅಂತ ಕೂಡ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಇದೆ ಕ್ವಶನ್ ಇದು. ಯಾಕೆ ಕೇಳಿದ್ರೆ ಈ ಅಗ್ನಿ-5 ಅಥವಾ ದಿವ್ಯಾಸ್ತ್ರ ಎನ್ನುವಂಥ ಮಿಷನ್ ಇದೆಯಲ್ಲ, ಇದು ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ ಇದೊಂದು. ಇದನ್ನು ಅಭಿವೃದ್ಧಿಪಡಿಸಿದ್ದು DRDO. ಇನ್ನು DRDO ಬಗ್ಗೆ ಹೇಳೋದಾದ್ರೆ, DRDO ಇದೆಯಲ್ಲ, ಇದು 1958ರಲ್ಲಿ ಶುರುವಾಗಿರುವಂಥದ್ದು. DRDO ಇದೆಯಲ್ಲ 1958ರಲ್ಲಿ ಪ್ರಾರಂಭ ಆಯಿತು. ಇದರ ಕೇಂದ್ರ ಕಚೇರಿ ಇರುವಂಥದ್ದು ನವದೆಹಲಿಯಲ್ಲಿ. ಇನ್ನು DRDOನ ಪ್ರಮುಖ, ತುಂಬ ಸರಿ ಕೇಳಿರುವಂಥ ಪ್ರಶ್ನೆ ಏನು ಕೇಳಿದ್ರೆ DRDOದ ಪ್ರಸ್ತುತ ಅಧ್ಯಕ್ಷರ ಬಗ್ಗೆ. ಸೊ ಪ್ರಸ್ತುತ ಇದರ ಅಧ್ಯಕ್ಷರು ಸಮೀರ್ ವಿ ಕಾಮತ್. ಸಮೀರ್ ವಿ ಕಾಮತ್ ಅವರು DRDOದ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಸೊ DRDO ಇದೆಯಲ್ಲ, ಈ DRDO ಅಗ್ನಿ-5 ಮಿಷನ್ ಅನ್ನು ಅಭಿವೃದ್ಧಿಪಡಿಸಿತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದಲ್ಲಿ ಮೊದಲ ಸಿಂಗಲ್ ಪೋಲ್ ಎಕ್ಸ್ಪ್ರೆಸ್ ವೇಯನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ರು? ಫಸ್ಟ್ ಸಿಂಗಲ್ ಪೋಲ್ ಎಕ್ಸ್ಪ್ರೆಸ್ ವೇ. ಸರಿಯಾದ ಉತ್ತರ, ಇದನ್ನು ಗುರುಗ್ರಾಮದಲ್ಲಿ ಉದ್ಘಾಟನೆ ಮಾಡ್ತಾರೆ. ಗುರುಗ್ರಾಮದಲ್ಲಿ ಉದ್ಘಾಟನೆ ಮಾಡಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಗುರುಗ್ರಾಮ ಇರುವುದು ಹರಿಯಾಣದಲ್ಲಿ, ಹರಿಯಾಣ ರಾಜ್ಯದಲ್ಲಿ ಇರುವಂಥದ್ದು. ಇದು ಹರಿಯಾಣ ರಾಜ್ಯದಲ್ಲಿದೆ. ಇದನ್ನು ದ್ವಾರಕಾ ಎಕ್ಸ್ಪ್ರೆಸ್ ವೇ ಅಂತ ಕೂಡ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ದ್ವಾರಕಾ ಎಕ್ಸ್ಪ್ರೆಸ್ ವೇ, ದ್ವಾರಕಾ ಎಕ್ಸ್ಪ್ರೆಸ್ ವೇ ಅಂತಲೂ ಕೂಡ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಇದೆ ನೋಡಿ. ಯಾವ ಒಂದು ಎಕ್ಸ್ಪ್ರೆಸ್ ವೇಯನ್ನು ದ್ವಾರಕಾ ಎಕ್ಸ್ಪ್ರೆಸ್ ವೇ ಅಂತ ಕರಿತೀವಿ ಕೇಳಿದ್ರೆ, ಸಿಂಗಲ್ ಪೋಲ್ ಎಕ್ಸ್ಪ್ರೆಸ್ ವೇಯನ್ನು ದ್ವಾರಕಾ ಎಕ್ಸ್ಪ್ರೆಸ್ ವೇ ಅಂತ ಕರಿತೀವಿ. ಇದು ದೆಹಲಿಯಿಂದ ಗುರುಗ್ರಾಮದವರೆಗೆ 18 ಕಿಲೋಮೀಟರ್ ದೂರ ಇರುವಂಥ ಒಂದು ಎಕ್ಸ್ಪ್ರೆಸ್ ವೇ ಆಗಿದೆ. ದೆಹಲಿ ಟು ಗುರುಗ್ರಾಮ್, ದೆಹಲಿಯಿಂದ ಗುರುಗ್ರಾಮದವರೆಗೆ ಇರುವಂತಹ ಒಂದು ಎಕ್ಸ್ಪ್ರೆಸ್ ವೇ. ಇದರ ಉದ್ದ 18 ಕಿಲೋಮೀಟರ್ ಇರುತ್ತೆ. ಈ ಅಂಶ ಕೂಡ ಗೊತ್ತಿರಲಿ. ಮುಂದಿನ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ನೋಡಿ. ಇದು ಆಸ್ಕರ್ ಅವಾರ್ಡ್ಸ್ 2024ರಲ್ಲಿ ಉತ್ತಮ ನಟ ಪ್ರಶಸ್ತಿ ಪಡೆದವರು ಯಾರು? ಆಸ್ಕರ್ ಬಗ್ಗೆ ತುಂಬ ಸರಿ ಕೇಳ್ತಾರೆ. ಸೊ ಆಸ್ಕರ್ ಅವಾರ್ಡ್ಸ್ 2024ರಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಪಡೆದಿದ್ದು ಆಪ್ಷನ್ ಎ ಸಿಲಿಯನ್ ಮರ್ಫಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಆಸ್ಕರ್ ಅವಾರ್ಡಲ್ಲಿ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳೇನು ಕೇಳಿದ್ರೆ, ಆಸ್ಕರ್ ಅವಾರ್ಡ್ಸಲ್ಲಿ ಉತ್ತಮ ನಟಿ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳ್ತಾರೆ, ಉತ್ತಮ ನಿರ್ದೇಶಕ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳ್ತಾರೆ, ಸಾಮಾನ್ಯವಾಗಿ ಕೇಳುವಂಥದ್ದು. ಇನ್ನು ಉತ್ತಮ ಸಿನಿಮಾ. ಸೊ ಇವಿಷ್ಟನ್ನು ಕೂಡ ನಾವೀಗ ನೋಡ್ತಾ ಹೋಗೋಣ. ಸೊ ಆಸ್ಕರ್ ಅವಾರ್ಡ್ಸ್ 2024ರಲ್ಲಿ ಉತ್ತಮ ನಟ ಪ್ರಶಸ್ತಿಯನ್ನು ಸಿಲಿಯನ್ ಮರ್ಫಿ ಪಡ್ಕೊಂಡ್ರೆ, ಉತ್ತಮ ನಟಿ ಪ್ರಶಸ್ತಿಯನ್ನು ಎಮ್ಮಾ ಸ್ಟೋನ್ ಎನ್ನುವಂಥ ನಟಿ ಪಡ್ಕೊಂಡ್ರು. ಎಮ್ಮಾ ಸ್ಟೋನ್ ಇದಾರಲ್ಲ, ಇವರು ಉತ್ತಮ ನಟಿ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಇನ್ನು ಉತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಪಡ್ಕೊಂಡಿರೋದು ಯಾರು ಕೇಳಿದ್ರೆ, ಕ್ರಿಸ್ಟೋಫರ್ ನೋಲನ್. ಇವರು ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನು ಪಡ್ಕೊಂಡ್ರು. ಇನ್ನು ಉತ್ತಮ ಸಿನಿಮಾ ಪ್ರಶಸ್ತಿ ಬಂದಿದ್ದು ಓಪನ್ ಹೀಮರ್ ಎನ್ನುವಂಥ ಸಿನಿಮಾ. ಇವೆಲ್ಲವೂ ಗೊತ್ತಿರಲಿ. ಉತ್ತಮ ನಟ ಸಿಲಿಯನ್ ಮರ್ಫಿ, ಉತ್ತಮ ನಟಿ ಎಮ್ಮಾ ಸ್ಟೋನ್, ಉತ್ತಮ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್, ಉತ್ತಮ ಸಿನಿಮಾ ಓಪನ್ ಹೀಮರ್. ಯಾವ ದೇಶದೊಂದಿಗೆ ಭಾರತ 2024ನೇ ಮಾರ್ಚ್ ತಿಂಗಳಲ್ಲಿ ಸಿ ಡಿಫೆಂಡರ್ 2024 ಎನ್ನುವಂತಹ ಮಿಲಿಟರಿ ಅಭ್ಯಾಸವನ್ನು ನಡೆಸಿತು? ಸಿ ಡಿಫೆಂಡರ್. ಸೊ ಸರಿಯಾದ ಉತ್ತರ ಇದಕ್ಕೆ, ಭಾರತ USA ಜೊತೆಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಜೊತೆಗೆ ಸಿ ಡಿಫೆಂಡರ್ ಎನ್ನುವಂಥ ಒಂದು ಮಿಲಿಟರಿ ಎಕ್ಸಸೈಸ್ ಅನ್ನು ಮಾಡ್ತು. ಇದರ ವಿಶೇಷತೆ ಏನು ಕೇಳಿದ್ರೆ, ಭಾರತದಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಇದೆಯಲ್ಲ, ಇದು ಭಾಗಿಯಾಗಿತ್ತು. ಇಂಡಿಯನ್ ಕೋಸ್ಟ್ ಗಾರ್ಡ್ ಭಾಗಿಯಾಗಿತ್ತು ಇದರಲ್ಲಿ. ನೆಕ್ಸ್ಟ್ ಕ್ವಶನ್ ಇಂಪಾರ್ಟೆಂಟ್ ಇದೆ. ಭಾರತದ ಪ್ಯಾರಾ ಒಲಿಂಪಿಕ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಪ್ಯಾರಾ ಒಲಿಂಪಿಕ್. ಸರಿಯಾದ ಉತ್ತರ ಆಪ್ಷನ್ ಬಿ, ದೇವೇಂದ್ರ ಜಜಾರಿಯಾ.
ದೇವೇಂದ್ರ ಝುಝಾರಿ ಅವರು ಭಾರತದ ನೂತನ ಪ್ಯಾರಾ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ದೇವೇಂದ್ರ ಝುಝಾರಿಯಾ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 125 ಅಡಿ ಎತ್ತರದ ಸ್ಟ್ಯಾಚ್ಯೂ ಆಫ್ ಬ್ರೇವರಿ ಈ ಪ್ರತಿಮೆಯನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ರು? ಸರಿಯಾದ ಉತ್ತರ, ಇದನ್ನು ಅಸ್ಸಾಂನಲ್ಲಿ ಉದ್ಘಾಟನೆ ಮಾಡಿದ್ರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಏನಿದು ಸ್ಟ್ಯಾಚ್ಯೂ ಆಫ್ ಬ್ರೇವರಿ ಅಂತ ಕೇಳಿದ್ರೆ, ಇದು ಅಸ್ಸಾಂನ ಒಬ್ಬ ಸುಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ತುಂಬ ಪ್ರಸಿದ್ಧವಾದ ವ್ಯಕ್ತಿ ಈತನ ಒಂದು ಪ್ರತಿಮೆ ಇದು ಸ್ಟ್ಯಾಚ್ಯೂ ಆಫ್ ಬ್ರೇವರಿ. ಆತನ ಹೆಸರು ಏನು ಕೇಳಿದ್ರೆ ಲಚಿತ್ ಬೋರ್ಫುಕನ್ ಅಂತೇಳಿ. ಲಚಿತ್ ಬೋರ್ಫುಕನ್. ಲಚಿತ್ ಬೋರ್ಫುಕನ್ ಇವರ 125 ಅಡಿ ಎತ್ತರದ ಇದೊಂದು ಕಂಚಿನ ಪ್ರತಿಮೆ. ಈ ಕಂಚಿನ ಪ್ರತಿಮೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಇದರ ವಿಶೇಷತೆ ಏನು ಕೇಳಿದ್ರೆ, ಇದು 125 ಅಡಿ ಎತ್ತರದಲ್ಲಿದೆ. ಇದು ಅಸ್ಸಾಂನಲ್ಲಿರುವಂಥದ್ದು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. 2024ನೇ ಸಾಲಿನ ಎರಾಸ್ಮಸ್ ಅವಾರ್ಡ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಎರಾಸ್ಮಸ್ ಪುರಸ್ಕಾರ ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಅಮಿತಾಬ್ ಘೋಷ್. ಬೇಸಿಕಲಿ ಅಮಿತಾಬ್ ಘೋಷ್ ಇದಾರಲ್ಲ, ಇವರು ಬರಹಗಾರರಾಗಿದ್ದಾರೆ. ಇವರು ಬರಹಗಾರರಿಗೆ ಈ ಒಂದು ಪರಿಸರ ಸಂಬಂಧಿ ಎರಾಸ್ಮಸ್ ಅವಾರ್ಡನ್ನು ಯಾಕೆ ಕೊಟ್ಟರು ಅನ್ನೋದು ಪ್ರಶ್ನೆ ಬರುತ್ತೆ. ಸೊ ಇವರು ಉತ್ತಮ ಬರಹಗಾರರು. ಇದು ಕ್ಲೈಮೇಟ್ ಚೇಂಜ್ ಕ್ರೈಸಿಸ್ ಬಗ್ಗೆ ನೀಡುವಂಥ ಒಂದು ಅವಾರ್ಡ್ ಆಗಿದೆ. ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆಗೆ ರಿಲೇಟೆಡ್ ಆಗಿರುವಂಥ ಒಂದು ಅವಾರ್ಡ್ ಇದು. ಕ್ಲೈಮೇಟ್ ಚೇಂಜ್ ಕ್ರೈಸಿಸ್ಗೆ ರಿಲೇಟೆಡ್ ಆಗಿರುವಂಥ ಅವಾರ್ಡ್ ಇದು. ಸೊ ಅಮಿತಾಬ್ ಘೋಷ್ಗೆ ಯಾಕೆ ಈ ಅವಾರ್ಡ್ ಸಿಕ್ತು ಅಂದರೆ, 2024ನೇ ಸಾಲಿನ ಎರಾಸ್ಮಸ್ ಅವಾರ್ಡ್ ಯಾಕೆ ಸಿಕ್ತು ಅಂದರೆ, ಇವರು ಕ್ಲೈಮೇಟ್ ಚೇಂಜ್ ಬಗ್ಗೆ, ಹವಾಮಾನ ಬದಲಾವಣೆಯ ಬಗ್ಗೆ ಇಮ್ಯಾಜಿನರಿ ಆಗಿರುವಂತಹ ಅನೇಕ ಲೇಖನಗಳನ್ನು ಬರೆದು ಒಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸ ಮಾಡಿದ್ರು. ಹಾಗಾಗಿ 2024ನೇ ಸಾಲಿನ ಎರಾಸ್ಮಸ್ ಅವಾರ್ಡ್ ಅಮಿತಾಬ್ ಘೋಷ್ ಅವರಿಗೆ ಸಿಕ್ತು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಯಾವ ರಾಜ್ಯದಲ್ಲಿ ಮೊದಲ ಚಾಲಕ ರಹಿತ ಮೆಟ್ರೋ ರೈಲನ್ನು ಉದ್ಘಾಟನೆ ಮಾಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಂಗಳೂರು. ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಚಾಲಕ ರಹಿತ, ಭಾರತದಲ್ಲಿ ಫಸ್ಟ್ ಟೈಮ್ ಇದು ಚಾಲಕ ರಹಿತ ಮೆಟ್ರೋ ರೈಲನ್ನು ಉದ್ಘಾಟನೆ ಮಾಡಲಾಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಯಾವ ರಾಜ್ಯದ ಮಜೂಲಿ ಮಾಸ್ಕ್ ಎನ್ನುವಂಥ ಒಂದು ಆರ್ಟ್ಗೆ ಮತ್ತು ಮನುಸ್ಕ್ರಿಪ್ಟ್, ಇದಕ್ಕೆ ಇತ್ತೀಚೆಗೆ ಮನುಸ್ಕ್ರಿಪ್ಟ್ ಪೇಂಟಿಂಗ್ ಇತ್ತೀಚೆಗೆ GI ಟ್ಯಾಗ್ ಮಾನ್ಯತೆ ದೊರೆಯುತ್ತಿದೆ? ಸರಿಯಾದ ಉತ್ತರ, ಇದು ತುಂಬ ಇಂಪಾರ್ಟೆಂಟ್ ಇದೆ ಕ್ವಶನ್. ಇದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಈ ಮಜೂಲಿ ಪೇಂಟ್ ಇದೆಯಲ್ಲ, ಮಜೂಲಿ ಮಾಸ್ಕ್ ಇದೆಯಲ್ಲ, ಮಜೂಲಿ ಮಾಸ್ಕ್ ಅಂದರೆ ಅಸ್ಸಾಂನಲ್ಲಿ ಹ್ಯಾಂಡ್ ಕ್ರಾಫ್ಟ್ ಮಾಸ್ಕ್. ಇದು ಅಸ್ಸಾಂನ ಹ್ಯಾಂಡ್ ಕ್ರಾಫ್ಟೆಡ್ ಮಾಸ್ಕ್. ಇದು ಅಸ್ಸಾಂನಲ್ಲಿಯೇ ವಿಶೇಷವಾಗಿ ತಯಾರಾಗುವಂಥ ಮಾಸ್ಕ್. ಈ ಮಾಸ್ಕ್ ಇದೆಯಲ್ಲ, ಇದು ದೇವತೆಗಳ ಮಾಸ್ಕ್ ಆಗಿರುತ್ತೆ, ಇಲ್ಲ ರಾಕ್ಷಸರ ಮಾಸ್ಕ್ ಆಗಿರುತ್ತೆ, ಇಲ್ಲ ಅಸ್ಸಾಂ ರಿಲೇಟೆಡ್ ದೇವತೆಗಳು, ರಾಕ್ಷಸರು, ಅಸ್ಸಾಂನ ಒಂದು ಸಂಪ್ರದಾಯಕ್ಕೆ ರಿಲೇಟೆಡ್ ಆಗಿರುವಂಥ ಮಾಸ್ಕ್ಗಳಾಗಿರುತ್ತೆ. ವಿಶೇಷವಾಗಿ ಅಸ್ಸಾಂನಲ್ಲಿ ತಯಾರಾಗುವಂಥ ಮಾಸ್ಕು, ಇದಕ್ಕೆ GI ಟ್ಯಾಗ್ ಸಿಕ್ತು. ಇನ್ನು ಮನುಸ್ಕ್ರಿಪ್ಟ್ ಇದೆಯಲ್ಲ, ಮನುಸ್ಕ್ರಿಪ್ಟ್ ಇದು ವೈಷ್ಣವ ಸ್ಕ್ರಿಪ್ಟ್ ಆಗಿದೆ. ಮನುಸ್ಕ್ರಿಪ್ಟ್ ಇದೆಯಲ್ಲ, ಇದು ವೈಷ್ಣವ ಸ್ಕ್ರಿಪ್ಟ್ ಆಗಿದೆ. GI ಟ್ಯಾಗ್ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. GI ಟ್ಯಾಗ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. GI ಟ್ಯಾಗ್ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಇದು ನೆನಪಿರಲಿ. ಸೊ ಮಜೂಲಿ ಮಾಸ್ಕ್ ಮತ್ತು ಮನುಸ್ಕ್ರಿಪ್ಟ್ ಇವೆರಡು, ಮನುಸ್ಕ್ರಿಪ್ಟ್ ಪೇಂಟಿಂಗ್ ಇವೆರಡು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಕ್ವಶನ್, 2024ರ ಮಾರ್ಚ್ ತಿಂಗಳಲ್ಲಿ ಯಾವ ದೇಶವು ನ್ಯಾಟೋ ಇದರ 32ನೇ ಸದಸ್ಯ ರಾಷ್ಟ್ರವಾಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನ್ಯಾಟೋ ಇದೆಯಲ್ಲ, ಇದರ 32ನೇ ಪ್ರಸ್ತುತ. ಹಾಗಾದರೆ ನ್ಯಾಟೋದಲ್ಲಿ ಒಟ್ಟು 31 ಸದಸ್ಯ ರಾಷ್ಟ್ರಗಳಿತ್ತು. ಈಗ ಒಂದು ಆ್ಯಡ್ ಆಗೋದ್ರ ಮೂಲಕ ಒಟ್ಟು 32 ಸದಸ್ಯ ರಾಷ್ಟ್ರಗಳಾಯಿತು. ಸೊ ಯಾವ ರಾಷ್ಟ್ರ ಇದು 32ನೇ ಸದಸ್ಯ ರಾಷ್ಟ್ರವಾಗಿ ಆ್ಯಡ್ ಆಯಿತು ಕೇಳಿದ್ರೆ, ಸ್ವೀಡನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಏನಿದು ನ್ಯಾಟೋ ಅಂತ ಕೇಳಿದ್ರೆ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್
ಈ ನ್ಯಾಟೋ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದ್ರ ಬಗ್ಗೆ ಇಂಪಾರ್ಟೆಂಟ್ ಅಂಶಗಳನ್ನ ನೋಡ್ತಾ ಹೋಗೋಣ. ಈ ನ್ಯಾಟೋ ಇದೆಯಲ್ಲ, ನ್ಯಾಟೋ 1949ರಲ್ಲಿ ಶುರುವಾಯಿತು. ಇದು 1949ನಲ್ಲಿ ನ್ಯಾಟೋ ಶುರುವಾಗಿದ್ದು. ಇದರ ಕೇಂದ್ರ ಕಚೇರಿ ಇರುವಂಥದ್ದು ಬ್ರಸೆಲ್ಸ್ನಲ್ಲಿ. ಬ್ರಸೆಲ್ಸಲ್ಲಿ ಇದರ ಕೇಂದ್ರ ಕಚೇರಿ ಅಥವಾ ಮುಖ್ಯ ಕಚೇರಿ ಇರುವಂಥದ್ದು, ನ್ಯಾಟೋದ ಮುಖ್ಯ ಕಚೇರಿ. ಸೊ ನ್ಯಾಟೋದ ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 32, ಮೊದಲು 31 ಇತ್ತು. ಈ ವರ್ಷ 2024ರ ಮಾರ್ಚ್ ತಿಂಗಳಲ್ಲಿ ಸ್ವೀಡನ್ ಆ್ಯಡ್ ಆಗೋದ್ರ ಜೊತೆಗೆ 32 ಸದಸ್ಯ ರಾಷ್ಟ್ರ ಆಯಿತು. ಸೊ ಇತ್ತೀಚೆಗೆ ಸೇರ್ಪಡೆಯಾಗಿದ್ದು ಸ್ವೀಡನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಳಗಿನ ಯಾವ ಸ್ಥಳದಲ್ಲಿ ಭಾರತದ ಮೊದಲ ಅಂಡರ್ ವಾಟರ್ ಮೆಟ್ರೋ ಸರ್ವಿಸ್, ವೆರಿ ಇಂಪಾರ್ಟೆಂಟ್ ಇದೆ ಇದು, ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಮೆಟ್ರೋ ಸರ್ವಿಸ್ ಇದನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ರು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಕಲ್ಕತ್ತಾದಲ್ಲಿ ಉದ್ಘಾಟನೆ ಮಾಡಿದ್ರು. ಸೊ ಈ ಕಲ್ಕತ್ತಾ ಬರೋದು ಪಶ್ಚಿಮ ಬಂಗಾಳದಲ್ಲಿ, ಕಲ್ಕತ್ತಾ ಇರೋದು ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳದಲ್ಲಿ. ಇದು ನೀರಿನ ಮೇಲ್ಮೈನಿಂದ ಸರ್ಫೇಸ್ನಿಂದ 33 ಮೀಟರ್ ಕೆಳಗಡೆ ಇದೆ. ವೆರಿ ಇಂಪಾರ್ಟೆಂಟ್. 33 ಮೀಟರ್ ನೀರಿನ ಮೇಲ್ಮೈನಿಂದ ಕೆಳಗಿದೆ. ನೀರಿನ ಮೇಲ್ಮೈನಿಂದ ಕೆಳಗೆ ಇರುವಂಥದ್ದು ಭಾರತದ ಅತ್ಯಂತ ಆಳವಾದ ಅಂಡರ್ ವಾಟರ್ ಮೆಟ್ರೋ ಸರ್ವಿಸ್ ಕೂಡ ಹೌದಿದು, ವೆಸ್ಟ್ ಬೆಂಗಾಲ್ನ ಕಲ್ಕತ್ತಾದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಗರ್ಭಪಾತವನ್ನು ಸಂವಿಧಾನಿಕವಾಗಿ ಜಾರಿಪಡಿಸಿದಂತಹ, ಸಂವಿಧಾನಿಕ ಅಧಿಕಾರವನ್ನಾಗಿ ಮಾಡಿದಂತಹ ಪ್ರಪಂಚದ ಮೊದಲ ದೇಶ ಯಾವುದು? ಸರಿಯಾದ ಉತ್ತರ ಫ್ರಾನ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫ್ರಾನ್ಸ್ ದೇಶ ಇತ್ತೀಚೆಗೆ ಮಾರ್ಚ್ 2024ರಲ್ಲಿ ಗರ್ಭಪಾತವನ್ನು ಸಂವಿಧಾನಿಕ ಅಧಿಕಾರವನ್ನಾಗಿ ಜಾರಿ ಮಾಡಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 10ನೇ ಪ್ರೋ ಕಬಡ್ಡಿ ಇದೆಯಲ್ಲ, ಇದರ ವಿಜೇತರು ಯಾರು? 10ನೇ ಪ್ರೋ ಕಬಡ್ಡಿ ಲೀಗ್ ಇದರ ವಿಜೇತರು ಯಾರು? ಸೊ ಸರಿಯಾದ ಉತ್ತರ ಇದಕ್ಕೆ ಪುನೇರಿ ಪಲ್ಟಾನ್ ಆಗಿದೆ. ಪುನೇರಿ ಪಲ್ಟನ್ ಇದೆಯಲ್ಲ, ಇದು ಫೈನಲ್ ಪಂದ್ಯದಲ್ಲಿ ಹರಿಯಾಣ ಸ್ಟೀಲ್ಸನ್ನು ಸೋಲಿಸಿ 10ನೇ ಪ್ರೋ ಕಬಡ್ಡಿ ಲೀಗನ್ನು ಗೆದ್ಕೊಡ್ತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2024ನೇ ಸಾಲಿನ ಅಬೆಲ್ ಪುರಸ್ಕಾರದ ವಿಜೇತರು ಯಾರು? ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್ ಇದು. ಯಾಕಂದರೆ ಅಬೆಲ್ ಪುರಸ್ಕಾರವನ್ನು ಗಣಿತದ ನೊಬೆಲ್ ಅಂತ ಕರೀತಾರೆ. ಗಣಿತದ ನೊಬೆಲ್ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಅಬೆಲ್ ಪುರಸ್ಕಾರದ ಬಗ್ಗೆ, ಮತ್ತು ಗಣಿತದ ನೊಬೆಲ್ ಅಂತೇಳಿ ಯಾವ ಪುರಸ್ಕಾರವನ್ನು ಕರೀತಾರೆ ಅಂತ ಕೂಡ ಕೇಳಿದ್ದಾರೆ. ಅಬೆಲ್ ಪುರಸ್ಕಾರ ಅಂತ ಗೊತ್ತಿರಲಿ. ಸೊ ಇತ್ತೀಚೆಗೆ ಅಬೆಲ್ ಪುರಸ್ಕಾರದನ್ನು ಗೆದ್ದುಕೊಂಡವರು ವಿಜೇತರು ಯಾರು ಕೇಳಿದ್ರೆ ಮಿಚೆಲ್ ಲಾಗ್ರಾಂಡ್ ಅನ್ನೋರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗಣಿತದ ನೊಬೆಲ್ ಎನಿಸ್ಕೊಂಡಂಥ ಅಬೆಲ್ ಪುರಸ್ಕಾರ 2024ರ ವಿಜೇತರು ಮಿಚೆಲ್ ಲಾಗ್ರಾಂಡ್. ಇದನ್ನು ಕೊಡೋದು CNRS. ನೋಡಿ, ಸಾಮಾನ್ಯವಾಗಿ ನೊಬೆಲ್ ಪ್ರಶಸ್ತಿಯನ್ನು ಸ್ವೀಡಿಷ್ ನೊಬೆಲ್ ಅಕಾಡೆಮಿ ಕೊಟ್ಟರೆ, ಗಣಿತದ ನೊಬೆಲ್ ಆಗಿರುವಂಥ ಅಬೆಲ್ ಪುರಸ್ಕಾರವನ್ನು CNRS ಕೊಡುತ್ತೆ. CNRS ಅಂದರೆ ಫ್ರೆಂಚ್ ನ್ಯಾಷನಲ್ ಸೆಂಟರ್ ಫಾರ್ ಸೈಂಟಿಫಿಕಲ್ ರಿಸರ್ಚ್ ಅಂತೇಳಿ, ಫ್ರೆಂಚ್ ನ್ಯಾಷನಲ್ ಸೆಂಟರ್ ಫಾರ್ ಸೈಂಟಿಫಿಕಲ್ ರಿಸರ್ಚ್ ಅಂತೇಳಿ. ಇತ್ತೀಚೆಗೆ ಪಡ್ಕೊಂಡವರು ಮಿಚೆಲ್ ಲಾಗ್ರಾಂಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಈ ಸೆಷನ್ನ ಕೊನೆಯ ಪ್ರಶ್ನೆ ಈ ರೀತಿ ಇದೆ. 2024ರ ಮಾರ್ಚ್ ತಿಂಗಳಲ್ಲಿ ಪ್ರಪಂಚದ ಮೊದಲ ಓಂ ಆಕಾರದ ದೇವಾಲಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ ಈ ರೀತಿ ಇದೆ. ಆಪ್ಷನ್ ಎ ಸೂರತ್, ಬಿ ಭೂಪಾಲ್, ಸಿ ಮೊಹಾಲಿ, ಡಿ ಪಾಲಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಮಾರ್ಚ್ 2024ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಉಳಿದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಒಟ್ಟು ಇದು 100 ಕ್ವೆಶನ್ಸನ್ನು ಒಳಗೊಂಡಿದೆ. ಮುಂದಿನ ವಿಡಿಯೋಗಳನ್ನು ಕೂಡ ಮಿಸ್ ಮಾಡದೆ ನೋಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.